ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯೇತಿಂ ಭಜೆ ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರುಂ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿಃ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಇಷ್ಟೋ ವಿಶಿಷ್ಟಶಿಷ್ಟೇಷ್ಟಶಿಖಂಡೀ ನಹುಷೋ ವೃಷಃ ಕ್ರೋಧಃ ಕ್ರೋಧವತ್ಕರ್ತ ವಿಶ್ವಬಾಹುರ್ಮಹೀಧರಃ. ಇವತ್ತು ಕ್ರೋಧಕೃತ್ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ಳೋಣ. ಕ್ರೋಧಂ ಚಿದಾನಂದಾತ್ಮಕಂ ಸ್ವಕೋಪಂ ಕರೋತಿ ಉತ್ಪಾದಯತಿ ಅಭಿವ್ಯನಕ್ತಿ ಇತಿ ಯಾವತ್ತು ಕ್ರೋಧಕೃತು. ಅವನು ಭಗವಂತ ಚಿದಾನಂದಾತ್ಮಕನಾಗಿರ್ತಾನೆ. ಅಂದರೆ ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನು. ಚಿದಾನಂದಾತ್ಮಕವಾದ ಭಗವಂತ ತನ್ನ ಕ್ರೋಧವನ್ನು ಅಭಿವ್ಯಕ್ತಿ ಮಾಡ್ತಾನೆ. ಅದೇ ಕ್ರೋಧಂ ಚಿದಾನಂದಾತ್ಮಕಂ ಸ್ವಕೋಪಂ ಕರೋತಿ ಉತ್ಪಾದಯತಿ ಅಭಿವ್ಯನಕ್ತಿ ಇತಿ ಯಾವತ್ತು. ಅವನದು ಎಲ್ಲವೂ ಕೂಡ ಚಿದಾನಂದಾತ್ಮಕವಾಗಿ ಅವನ ಸ್ವರೂಪಾತ್ಮಕವಾಗಿ ಇರುತ್ತೆ. ಚಿದಾನಂದಾತ್ಮಕವಾದ ತನ್ನ ಕ್ರೋಧವನ್ನು ವ್ಯಕ್ತಪಡಿಸ್ತಾನೆ, ಅಭಿವ್ಯಕ್ತಿ ಮಾಡ್ತಾನೆ. ಆದ ಕಾರಣ ಅವನಿಗೆ ಕ್ರೋಧಕೃತು ಅಂತ. ಆದರೆ ಕ್ರೋಧ ಎಂಬುದು ಭಗವಂತ ವ್ಯಕ್ತ ಮಾಡ್ತಾನೆ ಅಂದರೆ ನಿನ್ನೆ ನಾವು ಹೇಳಿಕೊಂಡಂತೆ ಕ್ರೋಧ ವ್ಯಕ್ತವಾದರೆ ಕ್ರೋಧ ಎಂಬುದು ದೋಷ. ಆದರೆ ಅವನ ಕ್ರೋಧವೇ ಬೇರೆ, ಅವನ ಕ್ರೋಧ ಬೇರೆ, ನಮ್ಮ ಕ್ರೋಧ ಬೇರೆ. ಯಾಕೆ ಅಂಥೇಳಿದರೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಕ್ರೋಧ ಕ್ಷಮಾತ್ಮಕೋ ಯಸ್ಯ ಚಿದಾನಂದಾತ್ಮಕಸ್ತಥಾ ಅನ್ಯ ಕ್ರೋಧ ಸಮಃ ಕ್ರೋಧಸ್ತಸ್ಯ ವಿಷ್ಣೋ ಕಥಂ ಭವೇತ್. ಮಹಾಮೀಮಾಂಸಾ ವಾಕ್ಯವನ್ನು ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಭಗವಂತ ತ್ರೈಗುಣ್ಯ ವರ್ಜಿತನು, ಅಂದರೆ ಪ್ರಕೃತಿ ಸಂಬಂಧಪಟ್ಟ ಸತ್ವ ರಜಸ್ತಮೋ ಗುಣವರ್ಜಿತನು ಭಗವಂತ. ನಮಗೆ ಕ್ರೋಧ ಯಾವ ಗುಣದಿಂದ ಬರುತ್ತೆ, ಹುಟ್ಟತ್ತೆ ಅಂಥೇಳಿದರೆ ರಜೋಗುಣದ ಪರಿಣಾಮವೇ ಕ್ರೋಧ. ಸತ್ವ ರಜಸ್ತಮೋ ಗುಣಗಳಲ್ಲಿ ಕ್ರೋಧ ರಜೋಗುಣದ ಪರಿಣಾಮವಾಗಿ ಬರುತ್ತೆ. ಆದರೆ ಭಗವಂತ ಅವನಿಗೆ ಪ್ರಕೃತಿ ಸಂಬಂಧವೇ ಇಲ್ಲ, ಅಪ್ರಾಕೃತನಾದ ಕಾರಣ ಅವನಿಗೆ ಈ ತ್ರೈಗುಣ್ಯವರ್ಜಿತನಾದ ಕಾರಣ ಭಗವಂತನಲ್ಲಿ ರಜೋಗುಣದಿಂದ ಹುಟ್ಟುವಂತಹ
ರಜೋಗುಣದ ಪರಿಣಾಮವಾದ ಕ್ರೋಧ ಅವನಲ್ಲಿಲ್ಲ. ಆದರೆ ಕ್ಷಮಾರೂಪವಾದಂತಹ ಚಿದಾನಂದಾತ್ಮಕವಾದ ಕ್ರೋಧ ಇದೆ. ಅದೇಂತೇಳಿ ಅನ್ಯ ಕ್ರೋಧ ಸಮಃ ಯಸ್ಯ ಕ್ರೋಧ ಕ್ಷಮಾತ್ಮಕೋ ಯಸ್ಯ ಚಿದಾನಂದಾತ್ಮಕಸ್ತತಃ ಅನ್ಯ ಕ್ರೋಧ ಸಮಃ ಕ್ರೋಧಸ್ತಸ್ಯ ವಿಷ್ಣೋ ಕಥಂ ಭವೇತ್. ಅವನ ಕ್ರೋಧ ಚಿದಾನಂದಾತ್ಮಕವಾಗಿದೆ, ಪ್ರಕೃತಿ ಸಂಬಂಧವಲ್ಲದೆ ಇರೋದಾಗಿದೆ. ಆದ ಕಾರಣ ಅವನು ನಮಗಿರುವಂತಹ ಕ್ರೋಧವುಳ್ಳವನು ಅಲ್ಲ. ಅವನಿಗೆ ಕ್ಷಮಾರೂಪವಾದ ಕ್ರೋಧ, ಅದು ಕ್ರೋಧ ಕೂಡ ಚಿದಾನಂದಾತ್ಮಕವಾಗಿದೆ. ಹೇಗೆ ಅಂತ ಹೇಳಿದರೆ, ತನ್ನ ಭಕ್ತರು ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸಬೇಕು ಅಂತ ಅವನಿಗೆ ಆಗ್ರಹ ಇರುತ್ತೆ. ತನ್ನ ಭಕ್ತರು ತಪ್ಪು ಮಾಡ್ತಾ ಇದ್ದರೆ ಅವರನ್ನು ಶಿಕ್ಷಿಸಿ ಕ್ಷಮಿಸಿ ಹಾದಿಗೆ ತರಬೇಕು ಅಂತಿರುತ್ತೆ. ಅದೇ ಹರಿಕಥಾಮೃತ ಸಾರದಲ್ಲಿ ಕರುಣಾಸಂಧಿಯಲ್ಲಿ ನಮಗೆ ಜಗನ್ನಾಥದಾಸರು ಹೇಳ್ತಾರೆ, ಅವನು ಭಗವಂತ ಭಕ್ತಾಪರಾಧ ಸಹಿಷ್ಣು, ಭಕ್ತರ ದೋಷಗಳನ್ನು ತಪ್ಪುಗಳನ್ನು ಕ್ಷಮಿಸುತ್ತಾನೆ. ಆವಾಗ ಹೇಳ್ತಾರೆ, ಭೀಷ್ಮನ ಅವಗುಣಗಳೆಣಿಸಿದನೇನೋ ಕರುಣಾಳು ಅಂತ. ಭೀಷ್ಮ ಏನು ಮಾಡಿದ? ಭಗವಂತನ ಪ್ರತಿಜ್ಞೆಯನ್ನು ಭಂಗ ಮಾಡುವಂತೆ ವರ್ತಿಸಿದ. ನಾನು ಇವತ್ತು ದುರ್ಯೋಧನ ಬಂದು ನೀನು ಪಾಂಡವ ಪಕ್ಷಪಾತದಿಂದ ನೀನು ಸರಿಯಾಗಿ ನಿನ್ನ ಒಂದು ಪೂರ್ತಿ ಯುದ್ಧ ಸಾಮರ್ಥ್ಯವನ್ನು ಪ್ರತಾಪವನ್ನು ನೀನು ವ್ಯಕ್ತಪಡಿಸ್ತಾ ಇಲ್ಲ ಅಂತ ದುರ್ಯೋಧನ ಬಂದು ಭೀಷ್ಮಾಚಾರ್ಯರನ್ನು ದೂಷಿಸಿದಾಗ, ಮರುದಿನ ಭೀಷ್ಮಾಚಾರ್ಯರು ಪ್ರತಿಜ್ಞಾ ಮಾಡಿದರು, ನಾಳೆ ನಾನು ಕೃಷ್ಣನನ್ನು ಆಯುಧ ಹಿಡಿಯುವಂತೆ ಮಾಡ್ತೇನೆ ಅಂತೇಳಿ. ಆದರೆ ಕೃಷ್ಣ ಪ್ರತಿಜ್ಞಾ ಮಾಡಿದ್ದ, ನಾನು ಆಯುಧ ಹಿಡಿಯಲ್ಲ, ಯುದ್ಧ ಮಾಡಲ್ಲ ಅಂತೇಳಿ. ಆದರೆ ಭೀಷ್ಮಾಚಾರ್ಯರ ಪ್ರತಿಜ್ಞೆ ನೆರವೇರಿಸುವುದಕ್ಕಾಗಿ, ತನ್ನ ಭಕ್ತರ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕಾಗಿ ತನ್ನ ಪ್ರತಿಜ್ಞಾ ಭಂಗ ಮಾಡಿಕೊಂಡು ಕೃಷ್ಣ ಆಯುಧವನ್ನು ಹಿಡಿದ. ಆದ ಕಾರಣ ಭೀಷ್ಮನ ಅವಗುಣಗಳೆಣಿಸಿದನೇನೋ ಕರುಣಾಳು ಅಂದರೆ ತನ್ನ ಭಕ್ತರನ್ನು ಕ್ಷಮಿಸುವುದರಲ್ಲಿ ಚಿದಾನಂದಾತ್ಮಕವಾದಂತಹ ಕ್ರೋಧ ಭಗವಂತನಿಗೆ ಇರುತ್ತೆ. ಇನ್ನು ಸವ ಅಯಮಾತ್ಮ ಬ್ರಹ್ಮ ಕ್ರೋಧಮಯ ಸರ್ವದುಷ್ಟ ಪ್ರತೀಪತ್ವಾತ್ ಸಹಿ ಕ್ರೋಧಮಯೋ ಮತಃ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸವಾ ಅಯಮಾತ್ಮ ಬ್ರಹ್ಮ ಕ್ರೋಧಮಯ ಅಂತ ಹೇಳಿದರೆ, ಭಾಷ್ಯದಲ್ಲಿ ಉಪನಿಷತ್ ಭಾಷ್ಯದಲ್ಲಿ ಸರ್ವದುಷ್ಟ ಪ್ರತೀಪತ್ವಾತ್ ಸಹಿ ಕ್ರೋಧಮಯೋ ಮತಃ ಅಂತ ಬ್ರಹ್ಮಮೀಮಾಂಸಾ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಭಗವಂತ ಸರ್ವ ದುಷ್ಟರಿಗೂ ವಿರೋಧಿಯಾಗಿರ್ತಾನೆ. ಅವನು ಎಷ್ಟೊತ್ತಿದ್ರೂ ಶಿಷ್ಟ ಸಂರಕ್ಷಣೆ ದುಷ್ಟ ಶಿಕ್ಷಣೆ ಮಾಡುವುದರಲ್ಲೇ ಅವನಿಗೆ ಒಲವು. ಅದೇ ಹೇಳ್ತಾ ಇದ್ದಾರೆ, ಎಲ್ಲ ದುಷ್ಟರಿಗೂ ವಿರೋಧಿಯಾಗಿದ್ದು ಇವನು ಕ್ರೋಧಮಯ ಎಂದೇ ಕರೆಯಲ್ಪಡ್ತಾನೆ ಭಗವಂತ. ಅಂದರೆ ದುಷ್ಟರನ್ನು ನೋಡಿದರೆ ಅವರನ್ನು ಶಿಕ್ಷಿಸಬೇಕು ಅಂತ ಭಗವಂತನಿಗೆ ಕ್ರೋಧ ಇರುತ್ತೆ. ಇದು ಸರಿಯಾದ ಕ್ರೋಧ. ಆ ಕ್ರೋಧವು ಎಂಥದ್ದು? ತ್ರಿಗುಣಾತ್ಮಕವಾದದ್ದಲ್ಲ, ರಜೋಗುಣದಿಂದ ಹುಟ್ಟಿರುವಂಥದ್ದಲ್ಲ. ಅವನು ಪ್ರಕೃತಿ ಸಂಬಂಧವಿಲ್ಲದೆ ಇರುವ ಅಪ್ರಾಕೃತನಾಗಿದ್ದಾನೆ. ದುಷ್ಟರನ್ನು ಶಿಕ್ಷಿಸಬೇಕು ಎಂಬುವಂತಹ ಕ್ರೋಧ ಅವನ ಒಂದು ಚಿದಾನಂದಾತ್ಮಕವಾಗಿರುತ್ತೆ. ದುಷ್ಟರನ್ನು ಶಿಕ್ಷಿಸಬೇಕು ಅಂತ ಅವನಿಗೆ ಆಗ್ರಹ, ಸಜ್ಜನರನ್ನು ತನ್ನ ಭಕ್ತರನ್ನು ರಕ್ಷಿಸಬೇಕು ಎಂಬುವಂಥ ಆಗ್ರಹ. ಇನ್ನು ಭಗವಂತ ಯಾರ ಮೇಲೆ ತನ್ನ ಕ್ರೋಧವನ್ನು ಹೆಚ್ಚಾಗಿ ವ್ಯಕ್ತ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕ್ರೋಧೋಪಿ ತೇ ಅನುಗ್ರಹ ಏವ ಸಮ್ಮತಃ ಇತಿ ಕಾಲಿಯ ನಾಗಪತ್ನೀನಾಂ ಪ್ರಾರ್ಥನಸ್ಯಾಭಿಪ್ರಾಯೋ ಅಯಮೇವ.
ಭಗವಂತ ತನ್ನ ಕ್ರೋಧವನ್ನು ಹೆಚ್ಚಾಗಿ ದುಷ್ಟರ ಮೇಲೆ ಅಭಿವ್ಯಕ್ತಿ ಮಾಡ್ತಾನೆ. ಇವಾಗ ಹೇಳಿದ್ವಲ್ಲ, ದುಷ್ಟರು ಭಗವದ್ಭಕ್ತರಿಗೆ ಅಪಚಾರ ಮಾಡ್ತಾರೆ, ಅವರಿಗೆ ತೊಂದರೆಯನ್ನು ಕೊಡ್ತಾರಾದ ಕಾರಣ ಭಗವಂತ ತನ್ನ ದ್ವೇಷ ಮಾಡಿದರೂ, ತನಗೆ ತೊಂದರೆ ಕೊಟ್ಟರೂ ಭಗವಂತ ಏನು ಉಪೇಕ್ಷೆ ಮಾಡ್ತಾನೆ. ಆದರೆ ತನ್ನ ಭಕ್ತರಿಗೆ ಯಾರು ತೊಂದರೆ ಕೊಡ್ತಾರೋ ಅವರನ್ನು ಉಪೇಕ್ಷೆ ಮಾಡುವುದಿಲ್ಲ. ಇದು ಯಾಕೆ? ಕ್ರೋಧ ದುಷ್ಟರಲ್ಲಿ ಶಿಕ್ಷಿಸಬೇಕು ಅಂತ. ನಮಗೆ ಹಿರಣ್ಯಕಶಿಪು ಭಾಗವತದಲ್ಲಿ ಬರುತ್ತೆ. ಹಿರಣ್ಯಕಶಿಪುವಿನ ಉಪಟಳ, ಅವನು ಸಜ್ಜನರನ್ನು, ದೇವತೆಗಳನ್ನು ಎಲ್ಲರನ್ನ ವಿಪರೀತ ಹಿಂಸೆ ಮಾಡ್ತಾ ಇದ್ದ, ಲೋಕ ಕಂಟಕನಾದ. ಆವಾಗ ದೇವತೆಗಳೆಲ್ಲರೂ ವೈಕುಂಠಕ್ಕೆ ಹೋಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದರು. ಸ್ವಾಮಿ, ಹಿರಣ್ಯಕಶಿಪಿನ ಉಪಟಳ ಜಾಸ್ತಿ ಆಗಿದೆ, ನಮಗೆ ತಡಿಲಿಕ್ಕಾಗ್ತಾ ಇಲ್ಲ, ನೀನು ಅವನನ್ನು ನಿಗ್ರಹ ಮಾಡಬೇಕು ಅಂತ. ಆಗ ಭಗವಂತ ಏನು ಹೇಳಿದ? ಅವನ ಹೊಟ್ಟೆಯಲ್ಲಿ ನನ್ನ ಭಕ್ತ ಹುಡ್ತಾನೆ, ಅವನು ನನ್ನ ಭಕ್ತನಾದ ಅವನ ಮಗನಿಗೆ ಅವನು ತೊಂದರೆ ಕೊಡ್ತಾನೆ, ತಡೆಯಲಾರದ ತೊಂದರೆ ಕೊಡ್ತಾನೆ. ಯಾವಾಗ ನನ್ನ ಭಕ್ತನಾದ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ತೊಂದರೆ ಹೆಚ್ಚು ಕೊಡ್ತಾನೋ ಆಗ ನಾನು ಅವನನ್ನು ನಿಗ್ರಹ ಮಾಡ್ತೇನೆ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ. ಆದ ಕಾರಣ ತನ್ನ ಕ್ರೋಧವನ್ನು ಹೆಚ್ಚಾಗಿ ದುಷ್ಟರ ಮೇಲೆ ಅಭಿವ್ಯಕ್ತ ಮಾಡ್ತಾನೆ. ಹಾಗೆ ಒಂದೊಂದು ಬಾರಿ ತನ್ನ ಭಕ್ತರ ಮೇಲೂ ಕೂಡ ಕ್ರೋಧವನ್ನು ವ್ಯಕ್ತ ಮಾಡ್ತಾನೆ. ಅದಕ್ಕೆ ಭಾಗವತದಲ್ಲಿ ನಮಗೆ ಕಾಳಿಯ ಮರ್ದನ, ಕಾಳಿಂಗ ಸರ್ಪ ಒಂದು ಕೆರೆಯಲ್ಲಿ ಸೇರಿಕೊಂಡು ಅದೆಲ್ಲ ವಿಷಪೂರಿತ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇರುವಾಗ ಬಾಲಕೃಷ್ಣನಾಗಿ ಭಗವಂತ ಏನು ಮಾಡಿದ? ಆ ಸರೋವರಕ್ಕೆ ಹೋಗಿ ಅವನ ಕಾಳಿಂಗ ಸರ್ಪದ ಹೆಡೆಗಳ ಮೇಲೆ ನರ್ತಿಸಿ ಅವನ ಅಹಂಕಾರವನ್ನು ಮುರಿದ. ಆಮೇಲೆ ಅವನ ಪತ್ನಿಯರು, ಕಾಳಿಂಗ ನಾಗನ ಪತ್ನಿಯರು ಬಂದು ಪ್ರಾರ್ಥನೆ ಮಾಡಿದಾಗ ಅವನನ್ನು ಕ್ಷಮಿಸಿ ಬಿಟ್ಬಿಡ್ತಾನೆ. ಕಾಳಿಂಗ ಸರ್ಪ ಅವನನ್ನು ದುಷ್ಟತನ ಮಾಡಿದಾಗ ಅವನನ್ನು ಶಿಕ್ಷಿಸಿದ. ಮತ್ತವರು ನಾಗಪತ್ನಿಯರು ಪ್ರಾರ್ಥನೆ ಮಾಡಿದಾಗ ಅವನನ್ನು ಕ್ಷಮಿಸಿಬಿಟ್ಟ. ಕೆಲವೊಮ್ಮೆ ಭಕ್ತರೂ ಕೂಡ ದುಷ್ಟತನ ತೋರಿಸಿದಾಗ ಅವರ ಮೇಲೆ ಕ್ರೋಧವನ್ನು ತೋರಿಸಿ ಅವರನ್ನು ಸರಿಯಾದ ಹಾದಿಯಲ್ಲಿಡ್ತಾನೆ. ಇನ್ನೊಂದು ದೃಷ್ಟಾಂತ, ಬಲಿಚಕ್ರವರ್ತಿ ಪ್ರಹ್ಲಾದರಾಜರ ಮೊಮ್ಮಗ, ಪ್ರಹ್ಲಾದನ ಮಗ ವಿರೋಚನ ಮಗನ ಇವನೇ ಬಲಿ. ಅವನು ದೈತ್ಯ, ಆದರೆ ಮಹಾಭಕ್ತ. ಬಲಿಚಕ್ರವರ್ತಿ ಮಹಾಭಕ್ತವನು. ಆದರೆ ಅವನೇನು ಮಾಡಿದ? ಬಲಿಚಕ್ರವರ್ತಿ ಮುಂದಿನ ಮನ್ವಂತರದಲ್ಲಿ ತಾನು ಇಂದ್ರ ಪದವಿಗೆ ಹೋಗಬೇಕು. ಆದರೆ ಅವನು ಭಗವಂತನ ಸಂಕಲ್ಪಕ್ಕೆ, ಇಚ್ಛೆಗೆ ವಿರುದ್ಧವಾಗಿ ಅವನೇನು ಮಾಡಿದ? ಈ ಮನ್ವಂತರದಲ್ಲೇ ತಾನು ಇಂದ್ರ ಪದವಿಗೆ ಹೋಗಬೇಕು ಅಂತೇಳಿ ದೇವತೆಗಳೆಲ್ಲ ಗೆದ್ದು ಇಂದ್ರನ ಸಿಂಹಾಸನದಲ್ಲಿ ಕೂತ್ಕೊಂಡು ಮಾಡಿದ. ಆಗ ಏನು ಮಾಡಿದ ಭಗವಂತ? ಅವನನ್ನು ನಿಗ್ರಹ ಮಾಡಬೇಕು ಅಂತೇಳಿ ವಾಮನನಾಗಿ ಬಂದು 3 ಹೆಜ್ಜೆ ಭೂಮಿ ಕೇಳಿ ತ್ರಿವಿಕ್ರಮನಾಗಿ ಇಡೀ 2 ಹೆಜ್ಜೆಯಿಂದ ಭೂಮಂಡಲವನ್ನು, ಆಕಾಶಮಂಡಲವನ್ನು ಆಕ್ರಮಿಸಿ 3ನೇ ಹೆಜ್ಜೆ ಅವನ ತಲೆಯ ಮೇಲಿಟ್ಟು ಅವನ ರಸಾತಲ ಲೋಕಕ್ಕೆ ತುಳಿದ. ಆಕೆ ಬಲಿ ತನ್ನ ಭಕ್ತ, ಆದರೆ ಅಸುರಾವೇಶದಿಂದ, ಕಲಿ ಪ್ರಭಾವದಿಂದ ಅವನು ಭಕ್ತರಿಗೆ ತೊಂದರೆ ಕೊಟ್ಟ. ಆವಾಗ ಅವನ ಮೇಲೆ ಕ್ರೋಧವನ್ನು ತೋರಿಸಿ ಅವನ ಸೊಕ್ಕನ್ನು ಮುರಿದು ಅವನನ್ನು ಕಳಕ್ಕೆ ತುಳಿದು ಮತ್ತು ಅವನ ಭಕ್ತಿಗೆ ಮೆಚ್ಚಿ ಆ ಬಲಿಚಕ್ರವರ್ತಿಯ ಮನೆ ಬಾಗಿಲು ಕಾಯ್ತಾ ಇದ್ದಾನೆ ಭಗವಂತ. ಇದು ಭಗವಂತ ಒಮ್ಮೊಮ್ಮೆ ತನ್ನ ಭಕ್ತರು ತಪ್ಪು ಮಾಡಿದಾಗ ಅವರನ್ನು ನಿಗ್ರಹ ಮಾಡುತ್ತಾನೆ. ಅವರಲ್ಲೂ ಯಾವಾಗ ಒಂದೊಂದು ಬಾರಿ ಕೆಲವೊಮ್ಮೆ ಅವರ ಮೇಲೂ ಕ್ರೋಧವನ್ನು ತೋರಿಸುತ್ತಾನೆ. ಆದರೆ ಹೆಚ್ಚಾಗಿ ದುಷ್ಟರ ಮೇಲೆ ತೋರಿಸುತ್ತಾನೆ ತನ್ನ ಕ್ರೋಧವನ್ನು. ಇನ್ನು ಯದ್ರೋಷೋತ್ಕರ ದಕ್ಷಿಣೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿತ ಸ್ಫುರತ್ ಖದ್ಯೋತೋಪಂ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರ.
ಆಚಾರ್ಯರು ಮಾಡಿರುವಂತಹ ನಖಸ್ತುತಿಯಲ್ಲಿ ಪ್ರಳಯ ಕಾಲದಲ್ಲಿ ನೃಸಿಂಹ ರೂಪನಾಗಿ ಭಗವಂತನು ಚತುರ್ಮುಖ ಬ್ರಹ್ಮ ರುದ್ರ ಇಂದ್ರಾದಿಗಳ ಮೇಲೆ ಅವರ ಮೇಲೂ ಕೂಡ ತನ್ನ ಕ್ರೋಧವನ್ನು ತೋರಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದಲೇ ಅಂತಹ ಒಂದು ಕ್ರೋಧದಿಂದಾಗಿ ಭಗವಂತನ ತೀಕ್ಷ್ಣವಾದ ಬಲಗಣ್ಣಿನ ತುದಿಭಾಗದಿಂದ ಹೊರಡುವ ಅಗ್ನಿಯ ಕಿಡಿಗಳು ಅದರಿಂದ ಬ್ರಹ್ಮಾದಿಗಳು ಭಸ್ಮರಾಗುತ್ತಾರೆ ಅಂತ ನಖಸ್ತುತಿಯಲ್ಲಿ ಆಚಾರ್ಯರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಷ್ಪುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರ. ನರಸಿಂಹದೇವರ ಬಲಗಣ್ಣಿನ ತುದಿಭಾಗದಿಂದ ಹೊರಡುವ ಅಗ್ನಿಯ ಕೀಲಗಳು ಜ್ವಾಲೆಗಳು ಬ್ರಹ್ಮಾದಿಗಳನ್ನೂ ಭಸ್ಮ ಮಾಡುತ್ತೆ. ಅಲ್ಲಿ ಕ್ರೋಧವನ್ನು ತೋರಿಸುತ್ತಾನೆ. ಯಾಕೆ? ಪ್ರಳಯ ಕಾಲದಲ್ಲಿ ಕ್ರೋಧವನ್ನು ತೋರಿಸ್ತಾನೆ ಭಗವಂತ ಅಂಥೇಳಿ ಆಚಾರ್ಯರು ನಖಸ್ತುತಿಯಲ್ಲಿ ಹೇಳ್ತಾ ಇದ್ದಾರೆ. ಆದ ಕಾರಣ ಭಗವಂತನಿಗೆ ಕ್ರೋಧಕೃತ್ ಅಂತ ಹೆಸರು. ಇನ್ನು ರಜೋಗುಣದ್ವಾರ ಕ್ರೋಧಂ ಕರೋತಿ ಉತ್ಪಾದಯತಿ ಇತಿ ಕ್ರೋಧಕೃತ್. ಪ್ರಕೃತಿ ಗುಣದ ಮೂಲಕ ಕ್ರೋಧವನ್ನು ಉಂಟು ಮಾಡ್ತಾನೆ. ನಾವು ಇಷ್ಟವರೆಗೂ ಹೇಳಿಕೊಂಡಿದ್ದೇವೆ. ಸಪ್ತ ರಜಸ್ತಮೋ ಗುಣಗಳು ಇದೇ ಪ್ರಕೃತಿ. ಇದರ ಈ ತ್ರಿಗುಣಾತ್ಮಕವಾಗಿಯೇ ಈ ಪ್ರಕೃತಿ ಇದೆ. ಸಾತ್ವಿಕ ಗುಣದಿಂದ ಸಜ್ಜನರು ಸಾತ್ವಿಕರು, ರಾಜಸರು ನಿತ್ಯ ಸಂಸಾರಿಗಳು, ತಾಮಸರು ದೈತ್ಯರು. ಈ ರಜೋಗುಣದಿಂದಲೇ ಕ್ರೋಧ ಹುಟ್ಟತ್ತೆ. ಆ ಕ್ರೋಧ ತಾನಾಗಿ ರಜೋಗುಣದಿಂದ ಹುಟ್ಟಲ್ಲ. ಆದ ಕಾರಣ ಅದು ಸ್ವತಂತ್ರ. ಆದ ಕಾರಣ ಭಗವಂತ ರಜೋಗುಣದಿಂದ, ಅದೇ ರಜೋಗುಣದ್ವಾರ ಕ್ರೋಧಂ ಕರೋತಿ ಉತ್ಪಾದಯತಿ ಇತಿ ಕ್ರೋಧಕೃತು. ರಜೋಗುಣದ ಮೂಲಕ ಕ್ರೋಧವನ್ನು ಉಂಟು ಮಾಡ್ತಾನಾದ ಕಾರಣ ಭಗವಂತನಿಗೆ ಕ್ರೋಧಕೃತು ಅಂತ ಹೆಸರು. ಇನ್ನು ಕ್ರೋಧಂ ಕೃಂತತಿ ಛಿನತ್ತಿ ಉಪಶಮಯತೀತಿ ಯಾವತ್ತು ಕ್ರೋಧಕೃತ್ ಕೃತಿ ಛೇದನೆ. ಇವನು ಭಗವಂತ ಕ್ರೋಧವನ್ನು ಉಪಶಮನ ಮಾಡ್ತಾನಂತೆ, ಉಪಶಮನಗೊಳಿಸುತ್ತಾನೆ. ಕ್ರೋಧವನ್ನು ರಜೋಗುಣದಿಂದ ಅವನು ಉಂಟು ಮಾಡ್ತಾನೆ, ಅದೇ ಕ್ರೋಧವನ್ನು ತಾನೇ ಉಪಶಮನನೂ ಮಾಡ್ತಾನೆ. ಇನ್ನು ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಅಖಿಲ ಪ್ರೇರಕೋ ವಿಷ್ಣು ಅಂತ ಹೇಳ್ತಾ ಇದ್ದಾರೆ. ರಜೋಗುಣದಿಂದ ಉಂಟಾಗುವ ಕ್ರೋಧಕ್ಕೆ ಪ್ರಕೃತಿ ಪ್ರೇರಕನಾದ ಭಗವಂತನೇ ಮುಖ್ಯವಾದ ಪ್ರೇರಕನಾಗಿದ್ದಾನೆ. ಆದ್ದರಿಂದ ಮುಖ್ಯವಾಗಿ ಕ್ರೋಧವನ್ನು ಉಂಟು ಮಾಡುವವನು, ಉಪಶಮನಗೊಳಿಸುವವನು ಭಗವಂತನೇ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಟ್ಟಾರೆ ಏನು, ಪ್ರಾಕೃತ ಗುಣವಾದ ರಜೋಗುಣದಿಂದ ಅವನು ಕ್ರೋಧವನ್ನು ಉಂಟು ಮಾಡ್ತಾನೆ ಮತ್ತು ಆ ಕ್ರೋಧವನ್ನು ಪರಿಹಾರ ಮಾಡ್ತಾನೆ, ಉಪಶಮನ ಮಾಡ್ತಾನೆ, ನಾಶ ಮಾಡ್ತಾನೆ. ನಮಗೆ ಒಂದೊಂದು ಸಲ ನಮಗೆ ಯಾರು ಸರಿ ಹೋಗಲ್ಲೋ ಅವರಿಗೆ ಸಿಟ್ಟು ತರಿಸಬೇಕು ನಮ್ಮ ಮೇಲೆ ಅಂತ ನಾವೇನು ಮಾಡ್ತೇವೆ, ಅವ್ರನ್ನ ಇರಿಟೇಟ್ ಮಾಡ್ತೇವೆ, ಟೀಸ್ ಮಾಡ್ತೇವೆ. ನಾವು ಏನು ಮಾಡಿದರೂ ಅವನು ಇರಿಟೇಟ್ ಆಗಲ್ಲ, ಸಿಟ್ಟು ಮಾಡಿಕೊಳ್ಳೋದೇ ಇಲ್ಲ, ನಗ್ತಾ ಕೂತಿರ್ತಾನೆ. ಅವನು ನಕ್ಕಷ್ಟು ನಮಗೆ ಕ್ರೋಧ ಬರುತ್ತೆ ಅಷ್ಟೇ. ಅಲ್ಲಿ ನಮ್ಮ ಉದ್ದೇಶ ಏನು, ನಮ್ಮ ಮೇಲೆ ಅವನಿಗೆ ಕ್ರೋಧ ಉಂಟಾಗಬೇಕು, ಸಿಟ್ಟಾಗಬೇಕು ಅಂಥೇಳಿ ನಾವು ಒಬ್ಬನನ್ನು, ನಮಗೆ ಸರಿ ಹೋಗದೇ ಇರುವಂತಹ ವ್ಯಕ್ತಿಯನ್ನು ನಾವು ಛೇಳಿಸಿದಾಗ, ಇರಿಟೇಟ್ ಮಾಡಿದಾಗ, ಪ್ರವೋಕ್ ಮಾಡಿದಾಗ ಅವನು ನಗ್ತಾ ಕೂತಿರ್ತಾನೆ. ಏನು ಮಾಡಿದ ಅವನು ನಕ್ಕಷ್ಟು ನಮಗೆ ಕ್ರೋಧ ಉಂಟಾಗುತ್ತೆ. ಅರ್ಥಾತ್ ಏನು ಇಲ್ಲಿ ಪ್ರಶ್ನೆ ಅಂತ ಹೇಳಿದರೆ, ಕ್ರೋಧವು ನಾವು ಕ್ರೋಧ ನಮ್ಮಲ್ಲಿ ಬರಲಿಕ್ಕೂ ಸಾಧ್ಯವಿಲ್ಲ,
ಅದು ಭಗವಂತ ನಮ್ಮಲ್ಲಿ ಕ್ರೋಧ ಉಂಟು ಮಾಡಿದರೆ ಸಿಟ್ಟು ಬರುತ್ತೆ, ಇಲ್ಲದೇ ಇದ್ದರೆ ಸಿಟ್ಟಿಲ್ಲ. ಒಂದೊಂದು ಬಾರಿ ವಿಪರೀತ ಸಿಟ್ಟು ಬಂದುಬಿಟ್ಟಿರುತ್ತೆ. ಅದನ್ನು ತಣ್ಣಗೆ ಮಾಡೋರು ಯಾರು? ಯಾರು ಹೇಳಿದರೂ ಇವನಿಗೆ ಸಿಟ್ಟು ಕಡಿಮೆ ಆಗಲ್ಲ. ಯಾರೋ ಒಬ್ಬರು ಹೇಳಿದರೆ ಅದು ಏನು? ಭಗವಂತ ಅವರಲ್ಲಿ ಇದ್ದು ಅವನು ಹೇಳಿದ್ರೇ ಇವನಿಗೆ ಸಿಟ್ಟು ಕಡಿಮೆ ಆಗುತ್ತೆ. ಈ ರೀತಿಯಾಗಿ ರಜೋಗುಣದಿಂದ ಉಂಟಾಗುವ ಕ್ರೋಧವನ್ನು ಅವನೇ ಹುಟ್ಟಿಸ್ತಾನೆ, ಆ ಕ್ರೋಧವನ್ನು ಅವನೇ ಉಪಶಮನ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಕ್ರೋಧಕೃತು ಅಂತ ಹೆಸರು. ಕ್ರೋಧಕೃತ ಉಂಟು ಮಾಡುವವನು. ಅಲ್ಲಿ ಕೃತ್ಯದಕ್ಕೆ ಕೃತಿ ಛೇದನೆ, ನಾಶ ಮಾಡುವುದು ಅಂತ ಕೂಡ ಅರ್ಥವಿದೆ ಅದಕ್ಕೆ, ಕೃತ್ ಶಬ್ದಕ್ಕೆ. ಇನ್ನು ಯಥಾ ಭಗವದ್ಗೀತಾಯಾಂ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾದೇತತ್ರಯಂ ತ್ಯಜೇತ್ ಅಂತ ಹೇಳ್ತಾ ಇದ್ದ. ಭಗವಂತನು ರಜೋಗುಣದ ಪ್ರಭಾವವನ್ನು ಕಡಿಮೆ ಮಾಡಬೇಕು ಎಂಬುವ ದೃಷ್ಟಿಯಿಂದ ಕ್ರೋಧವನ್ನು ಶಮನಗೊಳಿಸುತ್ತಾನೆ. ಮತ್ತು ಶಾಸ್ತ್ರದಲ್ಲಿ ಆ ಕ್ರೋಧದ ದುಷ್ಪರಿಣಾಮಗಳೇನು ಅಂತ ಕೂಡ ಹೇಳಿ ಅದನ್ನು ನಾವು ಕ್ರೋಧವನ್ನು ತ್ಯಜಿಸಬೇಕು ಅಂತ ಉಪದೇಶ ಮಾಡಿ ನಾವು ಕ್ರೋಧವನ್ನು ತ್ಯಜಿಸುವಂತೆ ಮಾಡ್ತಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅರಿಷಡ್ವರ್ಗಗಳಲ್ಲಿ ಕ್ರೋಧ ಒಂದು. ಈ ಕ್ರೋಧವನ್ನು ಭಗವಂತ ಏನು ಮಾಡ್ತಾ ಇದ್ದಾನೆ? ನಮಗೆ ಶಾಸ್ತ್ರ ಹೇಳ್ತಾ ಇದೆ, ಸಿಟ್ಟು ಮಾಡ್ಕೋಬೇಡ್ರಿ, ಸಮಾಧಾನವಾಗಿರ್ರಿ ಅಂತ ನಮಗೆ ಎಲ್ಲ ಹೇಳ್ತಾ ಇದೆ. ಅದೇ ಭಗವಂತ, ಯಾವ ಭಗವಂತ ರಜೋಗುಣದಿಂದ ನಮ್ಮಲ್ಲಿ ಕ್ರೋಧವನ್ನು ಉಂಟು ಮಾಡ್ತಾನೋ ಆ ಕ್ರೋಧದ ಪ್ರಭಾವವನ್ನು ಕಡಿಮೆ ಮಾಡುವುದಕ್ಕಾಗಿ, ಅದನ್ನು ನಮ್ಮಿಂದ ಕ್ರೋಧವನ್ನು ಹೋಗಲಾಡಿಸುವುದಕ್ಕಾಗಿ ಭಗವಂತ ಏನು ಮಾಡ್ತಾನೆ? ಅಪ್ಪ, ಕ್ರೋಧದಿಂದ ಇಷ್ಟು ಪರಿಣಾಮಗಳು ಇವೆ ಅಂತ ಶಾಸ್ತ್ರದ ಮೂಲಕ ನಮಗೆ ತಿಳಿಸಿ, ಈ ಕ್ರೋಧ ನಷ್ಟದಾಯಕ, ನಮಗೆ ತೊಂದರೆ ಕೊಡ್ತಕ್ಕದ್ದು, ಆದ ಕಾರಣ ನೀವು ಕ್ರೋಧವನ್ನು ಬಿಡಿ ಅಂತ ಉಪದೇಶ ಮಾಡ್ತಾನೆ ಭಗವಂತ. ಅದಕ್ಕೆ ಕ್ರೋಧಕೃತ್. ಈ ಕ್ರೋಧ ಎಂಬುದು ಬಹಳ ಕೆಟ್ಟದ್ದು ನಮಗೆ. ನಾವು ಅದಕ್ಕೆ ಹೇಳ್ತಾರೆ, ಕನ್ನಡದಲ್ಲಿ ಒಂದು ಗಾದೆ ಇದೆ, ತಾಳಿದವನು ಬಾಳಿದ ಅಂತ ಹೇಳಿ. ತಾಳ್ಮೆ ಇರೋವನಿಗೆ ಕ್ರೋಧ ಇರಲ್ಲ, ಕ್ರೋಧ ಇರುವವನಿಗೆ ತಾಳ್ಮೆ ಇರಲ್ಲ. ಆದ ಕಾರಣ ಈ ತಾಳ್ಮೆ, ನಾವು ಈ ಶಾಸ್ತ್ರ ಅಧ್ಯಯನವೆಲ್ಲ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮಲ್ಲಿ ಅಂತರ್ಗತವಾಗಿ ನಮ್ಮೊಳಗೆ ಇರುವಂತಹ ಶತ್ರುಗಳು 6 ಜನ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಈ ಅರಿಷಡ್ವರ್ಗಗಳನ್ನು ನಾವು ಹತೋಟಿಯಲ್ಲಿಟ್ಕೊಳ್ಳುವುದಕ್ಕೆ, ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳುವುದಕ್ಕಾಗಿ ನಾವು ಶಾಸ್ತ್ರವನ್ನು ಓದಿ ಆ ಶಾಸ್ತ್ರದ ಪರಿಣಾಮ ನಮ್ಮ ಮೇಲೆ ಬೀರಬೇಕು. ಶಾಸ್ತ್ರ ಓದಿದ ಮೇಲೆ ನಮ್ಮಲ್ಲಿ ಸಾತ್ವಿಕತನ ಬರಬೇಕು. ಅದೇ ಹೇಳ್ತಾರೆ, ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂಥೇಳಿ ಸೂತ್ರಕ್ಕೆ ಅಥಶಬ್ದಕ್ಕೆ ನಮ್ಮ ಸ್ವಾಮಿಗಳು ಹೇಳ್ತಾ ಇರ್ತಾರೆ. ಅಥಶಬ್ದಕ್ಕೆ ಏನು ಅರ್ಥ ಅಂದರೆ ಶಮದಮಾದಿ ಸಂಪತ್ಯನಂತರಂ. ಬ್ರಹ್ಮಮೀಮಾಂಸಾ ಶಾಸ್ತ್ರ ಯಾರು ಓದಬೇಕು, ಅದಕ್ಕೆ ಓದಲಿಕ್ಕೆ ಯಾರು ಅಧಿಕಾರಿಗಳು ಅಂತ ಹೇಳಿದರೆ, ಮೊದಲು ಶಮದಮಾದಿ ಸಂಪತ್ತು ಪಡೆಯಬೇಕು. ಶಮ ದಮ, ದಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ಭಗವನ್ನಿಷ್ಠತಾ ಬುದ್ಧಿ. ಇದು ಬಂದ ಮೇಲೇ ಶಾಸ್ತ್ರ ಓದಬೇಕು ಅಂತ. ಆದರೆ ನಮಗಿವಾಗ ಆ ಒಂದು ಪ್ಯಾರಾಮೀಟರ್ ಇಟ್ಕೊಂಡ್ರೆ ಯಾರೂ ಶಾಸ್ತ್ರ ಓದಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲರೂ ಶಾಸ್ತ್ರ ಓದ್ತಾನೇ ಇದ್ದಾರೆ. ಆವಾಗೇನು ಕೊನೆಗೆ ನಾವು ಅದನ್ನು ಯಾಕೆ ಹೇಳಬೇಕು ಅಂದರೆ, ಶಾಸ್ತ್ರ ಓದೋದಕ್ಕಾಗಿ ಶಮದಮಾದಿ ಸಂಪತ್ತು ತಂದ್ಕೋಬೇಕು. ಶಮದಮಾದಿಗಳು ಬಂದ ನಂತರ ದಟ್ ಈಸ್ ದ ಕ್ವಾಲಿಫಿಕೇಷನ್ ಟು ಸ್ಟಡಿ ಶಾಸ್ತ್ರ. ಅದು ಇವಾಗ ಆಗ್ತಾ ಇಲ್ಲ. ಎಲ್ಲರೂ ಶಾಸ್ತ್ರ ಓದ್ತಾ ಇದ್ದೇವೆ. ಕೊನೆಗೆ ಶಾಸ್ತ್ರ ಓದಿದ ನಂತರವಾದರೂ ಕೂಡ ನಮ್ಮಲ್ಲಿ ಆ ಶಮದಮಾದಿಗಳು ಬರಬೇಕು, ಸಾತ್ವಿಕತನ ಬರಬೇಕು. ಶ್ರೀಮನ್ ನ್ಯಾಯಸುಧಾ ಗ್ರಂಥ
ಓದೋದರಿಂದ ನಮಗೇನು ಪರಿಣಾಮ ಏನು ನಮ್ಮ ಮೇಲೆ ಆಗಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ಅಲ್ಲಿಯವರೆಗೂ ಇಲ್ಲದೇ ಇರುವ ಸಾತ್ವಿಕತನ, ತೃಪ್ತಿ ಇವು ನಮ್ಮಲ್ಲಿ ಬರಬೇಕು. ಅದು ಶಾಸ್ತ್ರದ ಪರಿಣಾಮ ಆಗಬೇಕು. ಅದು ಇಲ್ಲದೆ ಶಾಸ್ತ್ರ ಅದು ಪರಿಣಾಮ ಆಗದೆ ನಾವು ಎಷ್ಟು ಬಾರಿ ಸುಧಾ ಓದಿದರೂ ಏನು ಪ್ರಯೋಜನ, ಎಷ್ಟು ಮಂಗಳ ಮಾಡಿದರೂ ಏನು ಪ್ರಯೋಜನ? ಅದನ್ನೇ ಶಾಸ್ತ್ರ ಅದೇ ಹೇಳ್ತಾ ಇದೆ. ನೀವು ನಿಮಗೆ ಶತ್ರುಗಳಾದಂತಹ, ನಿಮ್ಮ ಮುಕ್ತಿಗೆ ಅಡ್ಡಿಯಾದಂತಹ ಈ ಅರಿಷಡ್ವರ್ಗಗಳನ್ನು ತ್ಯಜಿಸರಿ, ಅದರ ದುಷ್ಪರಿಣಾಮಗಳು ಇಷ್ಟು ಇರುತ್ತೆ ಅಂತ ಹೇಳಿ, ಹಠದಿಂದ ನಾವು ಹಾಲು ಕುಡಿಸಲುವುದಕ್ಕಾಗಲ್ಲ ಅಂತ ಗಾದೆ, ಹಿತದಿಂದ ಏನು ಬೇಕಾದರೂ ತಿನ್ನಿಸಬಹುದು. ಹಠ ಅಂದರೆ ಕ್ರೋಧ ಆಗಲೇಬೇಕು ಎಂಬುದು. ಆದ ಕಾರಣ ಶಾಸ್ತ್ರ ಈ ಕ್ರೋಧದ ದುಷ್ಪರಿಣಾಮಗಳನ್ನು ಹೇಳಿ ನೀವು ಕ್ರೋಧವನ್ನು ಬಿಡಿ ಅಂತ ಉಪದೇಶ ಮಾಡುತ್ತೆ. ಅದು ಭಗವಂತನೇ ಮಾಡ್ತಾನೆ. ಆದ ಕಾರಣ ಅವನಿಗೆ ಕ್ರೋಧಕೃತ್ ಅಂತ ಹೆಸರು. ನಾನು ಈಗಲೇ ಹೇಳಿದಂತೆ ಕ್ರೋಧಕೃತ್ ಅಂದರೆ ಕ್ರೋಧವನ್ನು ಉಂಟು ಮಾಡುವವನು, ಕೃತಿ ಛೇದನೆ ಎಂಬುವ ಇದರಿಂದ ಅದನ್ನು ನಾಶ ಕೂಡ ಮಾಡುವವನು ಅವನೇ ಅಂತ ಹೇಳಿದಲ್ಲಿ, ಇನ್ನು ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲವನ್ನೂ ಸಂಹಾರ ಮಾಡ್ತಾನೆ, ಪರಶುರಾಮ ಕಾಲದಲ್ಲಿ ಸಂಹಾರಗಳು ಮಾಡಿದ್ದಾನೆ. ಅವೆಲ್ಲವನ್ನು ಕೂಡ ಉಳಿದಿದ್ದನ್ನು ನಾಳೆ ಹೇಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.